ಹೀರೆಕಾಯಿ ಚಟ್ನಿ ಮಾಡೋಕ್ಕೆ ಸಾಮಗ್ರಿ: ಹೀರೆಕಾಯಿ ಹೆಚ್ಚಿಟ್ಕೊಂಡಿರೋದು, ಇದು ಕಾಯಿ ತುರಿದಿರೋದು, ಹಸಿಕಾಯಿ ತುರ್ಕೊಂಡು ಮಾಮೂಲಿ ಕಾಯಿ ಹಾಕ್ಬೋದು. ಇದು ನಮ್ದು ಈ ಥರ ಕಾಣಿಸ್ತಿದೆ ಗ್ರೇಟ್ ಮಾಡಿರೋದ್ರಿಂದ. ಉಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಹುಣಸೆಹಣ್ಣು. ಇದನ್ನು ಒಗ್ಗರಣೆಗೆ ಹಾಕಿ ಹುರಿಯುತ್ತೆ. ಸೊ ಆ ಸಾಮಗ್ರಿ ನಂತರ ಹೇಳುತ್ತೆ. ಇದನ್ನು ಹೀರೆಕಾಯಿ ಅಲ್ದಿರ ಸೌತೆಕಾಯಿ, ಸೀಮೆ ಬದನೆಕಾಯಿ, ಈರುಳ್ಳಿನಲ್ಲೂ ಮಾಡ್ಬೋದು. ಇನ್ನೊಂದು ಅಂದರೆ ಬರೀ ಸಿಪ್ಪೆ ತೆಕ್ಕೊಂಡು ಹೀರೆಕಾಯ್ದು ಬರೀ ಸಿಪ್ಪೆನೂ ಕೂಡ ಇದ್ರಕ್ಕೆ ಹಾಕ್ಬಿಟ್ಟು ಮಾಡ್ಬೋದು. ಹೀರೆಕಾಯಿ ಜಾಸ್ತಿ ಇದ್ದಲ್ಲಿ ಬರೀ ಸೆಪ್ರೇಟಾಗಿ ಸಿಪ್ಪೆ ತೆಕ್ಕೊಂಡು ಅದನ್ನು ಮಾಡಿಕೊಂಡು ಹೀರೆಕಾಯಿನ ಬೇರೆದಕ್ಕೆ ಬಳಸ್ಕೋಬಹುದು. ರಿಚ್ ಗೋಟ್ ಚಟ್ನಿ. ದಿಸ್ ಇಸ್ ರಿಚ್ ಗೋಟ್. ದಿಸ್ ಮೇಕ್ಸ್ ಟು 4 to 5 people ಮೆಜರ್ಮೆಂಟ್. 4 ರಿಂದ 5 ಜನಕ್ಕಾಗುತ್ತೆ. ಸಾಲ್ಟ್, ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್, ಗ್ರೀನ್ ಚಿಲ್ಲಿ, ಕರಿ ಲೀಫ್, ಕೊರಿಯಾಂಡರ್, tamarind. Also this will be fried adding seasoning which will be shown later. This can as well be made with chow chow, cucumber, onion. Also the rich goat peel can be only the peel of it, the skin of this can be used to make this chutney without this pulp. You can use the whole one or just the peel as well. If you have more in number, you can just use the peel and use the pulp to make something else. Rich gourd has been chopped and it will be fried and then grinded in mixie. ಹೀರೆಕಾಯಿ ಹೆಚ್ಕೊಂಡಿದೆ, ಇದನ್ನು ಹುರಿಯುತ್ತೆ, ನಂತರ ಮಿಕ್ಸಿಗೆ ಹಾಕೊಳ್ಳುತ್ತೆ. ಹಾಗೆ ಇದು ಎಣ್ಣೆ ಇಲ್ದಿರೋ ಹುರಿದಿರೋ ಕಡಲೆ ಬೀಜ ಕೂಡ ಚಟ್ನಿಗೆ ಉಪಯೋಗಿಸುತ್ತೆ. ದಿಸ್ ಇಸ್ dry fried, I mean without oil, fried groundnut. This will also be used for chutney. Seasoning: to the heated oil add mustard seed, let it splutter. ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕೊಂಡು ಚಿಟ್ಕೂಟ್ ನಂತರ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿರೋದು ಈಗ ಪಟ ಗ್ರೀನ್ ಚಿಲ್ಲಿ, curry leaf, hing or asafoetida, add the chopped rich gourd. ಹೆಚ್ಕೊಂಡಿರೋ ಹೀರೆಕಾಯಿ ಹಾಕೊಳ್ಳಿ. ಇದು ಸ್ವಲ್ಪ ಹುರ್ಕೋಬೇಕು ಬೇಯೋ ತನಕ. ದಿಸ್ ಹ್ಯಾಸ್ ಟು ಬಿ ಫ್ರೈಡ್ ಅಂಟಿಲ್ ಇಟ್ ಇಸ್ ಕುಕ್ಡ್. ಇದು ಬೆಂದಿದೆ. ಈಗ ಕೊನೆಯಲ್ಲಿ ಒಲೆ ಆರಿಸ್ಕೊಂಡು ಕೊತ್ತಂಬರಿ ಹಾಕೊಂಡು ಹುರ್ಕೊಳ್ಳಿ. ದಿಸ್ ರಿಚ್ gourd has been cooked now. Switch off the stove and add the coriander. To the already existing heat, this coriander will get fried. If you are going to carry this for lunch box and have to keep for 3-4 hours, at this stage you can as well add the grated coconut and fry so that it will stay for longer time. ನೀವೇನಾದ್ರು ಡಬ್ಬಿಗೆ ಇದನ್ನು ತೊಗೊಂಡು ಹೋಗಬೇಕು, 3 ರಿಂದ 4 ಗಂಟೆ ಕಾಲ ಇರಬೇಕು ಅಂದರೆ ಈ ಒಲೆ ಹಚ್ಚಿರುವಾಗಲೇ ಕಾಯಿ ತುರಿ ಹಾಕೊಂಡು ಹುರ್ಕೊಂಬಿಡಿ, ಸೊ ದಟ್ ಅದು ಬೇಗ ಹಾಳಾಗೋದಿಲ್ಲ. ದಿಸ್ ಚಟ್ನಿ ಗೋಸ್ ರಿಯಲಿ ವೆಲ್ ವಿತ್ ಚಪಾತಿ. ಈ ಚಟ್ನಿ ಚಪಾತಿಗೆ ಚೆನ್ನಾಗಿರುತ್ತೆ, ಹಾಗೆ ದೋಸೆಗೂ ಕೂಡ, ಬಟ್ ಜಾಸ್ತಿ ಅಂದರೆ ಚಪಾತಿಗೆ. ನಾವು ದಿಸ್ ಹ್ಯಾಸ್ ಟು ಕೂಲ್ ಡೌನ್ ಬಿಫೋರ್ ದಿಸ್ ಇಸ್ ಆಡೆಡ್ ಟು ಮಿಕ್ಸಿ. ಇದು ಆರಬೇಕು ಮಿಕ್ಸಿಗೆ ಹಾಕೊಳ್ಳೋಕೆ ಮುಂಚೆ. ಚಟ್ನಿಗೆ ಹಾಕೋ ಮೇಲೊಗ್ಗರಣೆ ಬಾಣಲೆಗೆ ಎಣ್ಣೆ ಹಾಕೊಂಡು ಕಾದ ನಂತರ ಸಾಸಿವೆ ಹಾಕೊಳ್ಳಿ. ದಿಸ್ ಇಸ್ ದ ತಡ್ಕ ವಿಚ್ ವಿಲ್ ಬಿ ಆಡೆಡ್ ಓವರ್ ಚಟ್ನಿ ಆಫ್ಟರ್ ಇಟ್ ವಿಲ್ ಬಿ ಗ್ರೈಂಡೆಡ್. To the heated oil add mustard seed, let it splutter. Add urad dal. ಇದಕ್ಕೆ ಏನಮ್ಮ ಉದ್ದಿನ ಬೇಳೆ ಹಾಕೊಳ್ಳಿ. hing or asafoetida. Fry this a little bit.
till the urad dal becomes little reddish. ಇದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳಿ. ಕಾವಿಗೆ ಕೆಂಪಾಗ ಚಟ್ನಿಗೆ ರುಬ್ಕೊಳ್ಳೋಕ್ಕೆ ಮೊದಲಿಗೆ ಕಾಯಿ, ಉಪ್ಪು, ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಯಾವ್ದಾದ್ರು ಹಾಕ್ಕೊಳ್ಳಿ. ಹುಣಸೆ ಹಣ್ಣು ಇದು ನೆನೆಸಿಟ್ಕೊಂಡಿರೋದು, ನೆನೆಸ್ದೇರಾನು ಹಾಗೇನೂ ಹಾಕ್ಬೋದು. To grind the chutney, first add these ingredients and then add the later ones. Coconut, tamarind, this can be soaked or you can use without being soaked, and salt was added as well. Grind this first and later add. ಇದು ಒಂದ್ಸತಿ ರುಬ್ಕೊಂಡಿದೆ. This has been grinded once. Now the ridge gourd, the fried ridge gourd will be added. ಹಾಕಮ್ಮ. ಈಗ ಹುರ್ಕೊಂಡಿರೋ ಹೀರೆಕಾಯಿ, ಮೆಣಸಿನ್ಕಾಯಿ ಒಗ್ಗರಣೆ ಮಾಡ್ಕೊಂಡಿದ್ದನ್ನು ಹಾಕೊಳ್ಳಿ. ಇದು ಹೀರೆಕಾಯಿ ಹಾಕೊಂಡು ರುಬ್ಬಿರೋದು, ತುಂಬ ನುಣ್ಣಗೇನು ಬೇಡ, ಸ್ವಲ್ಪ ತರಿಯಲ್ಲಿ. ಈ ಹಂತದಲ್ಲಿ ಇದು ಆಲ್ಮೋಸ್ಟ್ ಫುಲ್ ಮುಗ್ದಿದೆ, ಇದೇ ಥರ ಇರುತ್ತೆ ಚಟ್ನಿ. ಈಗ ಕೊನೆಯಲ್ಲಿ ಕಡಲೆ ಬೀಜ ಹಾಕೊಂಡು ಒಂದ್ಸತಿ ಪಲ್ಸ್ ಮಾಡಿ, ಅದು ತರ್ತರಿಯಾಗಿ ಹಾಗೆ ಬಾಯಿಗೆ ಸಿಗೋ ಥರ ಇರಬೇಕು. ದಿಸ್ ಇಸ್ ಹೌ ದ ಚಟ್ನಿ ವಿಲ್ ಬಿ. ಇಟ್ ವಿಲ್ ನಾಟ್ ಬಿ ಟೂ ಫೈನ್, ಇಟ್ ವಿಲ್ ಬಿ ಲಿಟಲ್ ಕೋರ್ಸ್. After this is done, just now add the fried groundnut and pulse once, and it has to stay coarse and not become too powdery, so that while eating this has to you should feel the grains or the coarse of this is after grinding with groundnut. ಇದು ಕಡಲೆ ಬೀಜ ಹಾಕೊಂಡು ರುಬ್ಕೊಂಡ್ಮೇಲೆ ಈಗ ಇದಕ್ಕೆ ಒಗ್ಗರಣೆ ಹಾಕೋಬೇಕು, ಆವಾಗಲೇ ಮಾಡಿದ್ದು ಒಗ್ಗರಣೆ. Now the tops tadka or seasoning will be added, which was done earlier.